ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ದೇವಿ ಉಪಾಸನೆ ಮಾಡುವವರಾಗಲಿ ಅಥವಾ ಬೇರೆ ಅವರಿಗೆ ಇಷ್ಟ ಬಂದ ದೈವಗಳನ್ನು ಉಪಾಸನೆ ಮಾಡುವವರಾಗಲಿ ಅವರೆಲ್ಲರೂ ಕೂಡ ಮೊದಲು ಆ ದೇವತಾ ಶಕ್ತಿಯ ಒಂದು ಕವಚ ಮಂತ್ರವನ್ನು ನಿತ್ಯ ಪಾರಾಯಣ ಮಾಡ್ತಾ ಹೋಗಬೇಕು. ಆ ಕವಚ ಮಂತ್ರಗಳು ನಮ್ಮನ್ನು ಹೇಗೆ ರಕ್ಷಣೆ ಮಾಡುತ್ತೆ ಅಂದರೆ, ಬೇರೆ ಯಾರದ್ದೋ ನೆಗೆಟಿವ್ ಎನರ್ಜಿಯನ್ನು ಅಥವಾ ನಮ್ಮ ಸುತ್ತಮುತ್ತಲಿರುವಂತಹ ನೆಗೆಟಿವ್ ಎನರ್ಜಿಗಳಿಂದ ಮತ್ತಾರೋ ಮಾಡುವಂಥ ವಿಚಾರ ಕರ್ಮಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾ ಹೋಗುತ್ತೆ. ಆ ರಕ್ಷಣೆ ಮಾಡುವ ಸಲುವಾಗಿ ಅಲ್ಲದಿದ್ದರೂ ನಾವು ಯಾವ ಮಂತ್ರವನ್ನು ಉಪದೇಶ ತಗೊಂಡು ಮಾಡ್ತಾ ಇರ್ತೀವಿ, ಆ ಮಂತ್ರದಿಂದಲೇ ನಮ್ಮ ದೇಹಕ್ಕೆ ಪಾಸಿಟಿವ್ ಆಗಿಯೋ ಅಥವಾ ನೆಗೆಟಿವ್ ಆಗಿಯೋ ಒಂದು ತರಂಗಗಳ ಮೂಲಕ ಸ್ಪಂದನೆ ಕೊಡ್ತಾ ಇರುತ್ತೆ. ಅದೆಲ್ಲವನ್ನೂ ಕೂಡ ನಿಯಂತ್ರಣ ಮಾಡಲಿಕ್ಕೆ ಹಾಗೂ ಆ ದೇವತಾ ಶಕ್ತಿ ನಮ್ಮ ದೇಹದ ಅಂಗಗಳಲ್ಲಿ ಸ್ಥಾಪನೆ ಆಗಲಿಕ್ಕೆ ಕವಚ ಮಂತ್ರಗಳು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ದುರ್ಗಾ ಸಪ್ತಶತಿಯಲ್ಲಿರುವಂತಹ ಕವಚ ಮಂತ್ರವಾಗಿರಬಹುದು, ಅಥವಾ ದುರ್ಗಾ ಕವಚ ಬಹಳ ಚಿಕ್ಕ ಕವಚ ಮಂತ್ರ ಸಿಗುತ್ತೆ ಅದಾಗಿರಬಹುದು, ಪ್ರತ್ಯಂಗಿರ ಕವಚ ಮಂತ್ರವಾಗಿರ್ಬೋದು, ಅಥವಾ ಲಲಿತಾ ಪರಮೇಶ್ವರಿಯ ಕವಚ ಮಂತ್ರವೇ ಆಗಿರಬಹುದು. ಅದೆಲ್ಲ ಮಂತ್ರಗಳು ಕವಚವನ್ನು ಪಾರಾಯಣ ಮಾಡೋದ್ರಿಂದ ಆ ನಂತರ ನಾವು ಯಾವ ಮಂತ್ರವನ್ನು ನಾವು ಉಪದೇಶ ತಗೊಂಡಿರ್ತೀವಿ ಅಥವಾ ಉಪಾಸನೆಗೆ ಬಳಸ್ತಾ ಇರ್ತೀವಿ, ಆ ಮಂತ್ರವನ್ನು ಜಪ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳನ್ನೇ ನಾವು ನೋಡ್ತಾ ಹೋಗ್ತೀವಿ. ಯಾಕಂದರೆ ಬೇರೆಯವರು ಮಾಡುವಂಥ ಯಾವುದೇ ಕೆಟ್ಟ ಪ್ರಯೋಗಗಳು ಕೂಡ ನಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲಿ ಪ್ರತ್ಯಂಗಿರ ಕವಚ ವಜ್ರ ಕವಚಕ್ಕೆ ಸಮಾನವಾದದ್ದು. ಹೇಗೆಂದರೆ ಅದು ತನ್ನ ಸಾಧಕರ ಹೇಗೆ ರಕ್ಷಣೆ ಮಾಡುತ್ತೆ ಅಂದರೆ, ಆ ಕವಚ ಮಂತ್ರದ ಕೊನೆಯಲ್ಲಿ ಬರುತ್ತೆ, ಬ್ರಹ್ಮಾಸ್ತ್ರವನ್ನು ನಿಶಸ್ತ್ರ ಮಾಡುವಂತಹ ಶಕ್ತಿ ಪ್ರತ್ಯಂಗಿರ ಕವಚ ಮಂತ್ರಕ್ಕೆ. ಆ ಅನುಭವ ಬಹುಶಃ ನನ್ನ ಜೀವನದಲ್ಲಿ ಒಂದು 3-4 ವರ್ಷಗಳ ಹಿಂದೆ ಹೀಗೆ ಒಬ್ಬ ನಾಗಸಾಧುಗಳು ಪರಿಚಯ ಆಗ್ತಾರೆ. ಆ ಪರಿಚಯವಾದ ಮೇಲೆ ದೇವಿಯ ಉಪಾಸನೆಯನ್ನು ಬಹಳಷ್ಟು ಅವರು ತಿಳಿತಾ ಹೋಗ್ತಾರೆ. ಹಾಗೂ ಅವರು ಭೈರವನ ಆರಾಧಕರಾದ್ದರಿಂದ ಭೈರವ ಪ್ರತಿ ಕ್ಷೇತ್ರದಲ್ಲೂ ನಿಂತು ಜಗನ್ಮಾತೆಯನ್ನು ಕಾಪಾಡ್ತಾನಾತ. ಹಾಗಾಗಿ ಜಗನ್ಮಾತೆಗೆ ಭೈರವನೇ ಒಂದು ಆ ಮಾತಲ್ಲೂ ಎಲ್ಲೋ ಒಂದು ಕಡೆ ಅವ್ರಿಗೆ ವಾದ ಬರುತ್ತೆ. ಆ ನಂತರ ಅವ್ರು ಹೇಳ್ತಾ, ಇಲ್ಲ ನೋಡಿ, ನಾನು ನಿನ್ಗೇನೋ ಮಾಡ್ತೀನಿ, ನಿನಗೆ ಗೊತ್ತಾಗುತ್ತೆ ಭೈರವನ ಶಕ್ತಿ ಏನು ಅನ್ನೋದು. ನಾನು ಏನಾದರೂ ಮಾಡ್ಕೊಳ್ಳಿ, ನನಗೆ ಗೊತ್ತಿರೋದು ಜಗನ್ಮಾತೆಯ ಅವಳು ರಕ್ಷಣೆ ಮಾಡ್ತಾಳೆ ಅನ್ನೋ ನಂಬಿಕೆ ಇದೆ. ನೀವೇನು ಮಾಡಿದ್ರು ನನಗೇನು ಅದು ಆಗೋದಿಲ್ಲ. ಐ ಕ್ಯಾನ್ ಫೇಸ್, ಅದನ್ನು ನಾನು ಫೇಸ್ ಮಾಡಬಲ್ಲೆ. ಹೀಗೆ ಒಂದು 3 ದಿನ ಕಳೆಯುತ್ತೆ. 4ನೇ ದಿನ ಅದು ರಾತ್ರಿಯ 1 ಗಂಟೆಲಿ ನನಗೆ ಕಾಲ್ ಬರುತ್ತೆ ಅವ್ರ ಕಡೆಯಿಂದ. ಬಾಬಾ ಏನಾಯಿತು, ಇಷ್ಟೊತ್ತಲ್ಲಿ ಕಾಲ್ ಮಾಡಿದಿರೋದು ಮಧ್ಯರಾತ್ರಿಯಲ್ಲಿ, ಏನಾದರೂ ಬೇಕಿತ್ತ, ನನಗೆ ಸಹಾಯ ಆಗಬೇಕಾ ನಮ್ಮಿಂದ? ಇಲ್ಲ, ಅವ್ರು ಹೇಳಿಲ್ಲ, ನನಗೆ ಈ 3-4 ದಿವಸದಿಂದ ಕಣ್ಣು ಮುಚ್ಚಿದ್ರೆ ನೀವು ಆರಾಧನೆ ಮಾಡೋ ದೇವಿಯದ್ದೇ ಬರುತ್ತದೆ, ಅದು ಅಷ್ಟಭೈರವರ ಜೊತೆ ಬಂದು ನಿಂತ್ಕೊತಾಳೆ. ನಾನು ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನೇನೋ ಮಾಡೋಕ್ಕೆ ಹೋಗ್ತಿದ್ದೀನಿ, ಬಟ್ ಅದರ ಮಂತ್ರಗಳು ನನಗೆ ನೆನಪಾಗ್ತಾ ಇಲ್ಲ. ನಾನು ಅದಿಲ್ಲ, ನೀವು ಏನು ಮಾಡ್ತೀರೋ ನನಗಂತೂ ಗೊತ್ತಾಗ್ತಿಲ್ಲ, ನಾನಂತೂ ಏನೂ ಮಾಡಲಿಲ್ಲ, ನಾನು ಪ್ರಾರ್ಥನೆ ಒಂದೇ ನನಗೆ ಗೊತ್ತಿರೋದು. ಅಮ್ಮ ಅದೇನು ಮಾಡ್ತಾರೋ ಮಾಡಲಿ, ಅದನ್ನ ರಕ್ಷಣೆ ಮಾಡೋ ಹೊಣೆ ನಿಂದು ಅಂತ ನಿನ್ನ ಮೇಲೆ ಅವಳ ಮೇಲೆ ಹಾಕಿದ್ದೀನಿ ಅಷ್ಟೇ ಅಂತ. ಇಲ್ಲ, ಅವ್ರು ಹೇಳಿದ್ರು, ಇಲ್ಲ ನಾನೇನೋ ಪ್ರಯೋಗ ಮಾಡಲಿಕ್ಕೆ ಕೂತ್ಕೊಂಡೆ, ಬಟ್ ನಾನು ಕೂತ್ಕೊಂಡ ತಕ್ಷಣದಿಂದಲೇ ನಾನು ಉಪಾಸನೆ ಮಾಡುವಂತಹ ಭೈರವ ಏನಿದ್ದಾನೆ, ಆ ಭೈರವನಲ್ಲದೆ ಅಷ್ಟಭೈರವರು ಕೂಡ ಆ ಜಗನ್ಮಾತೆಯ ಜೊತೆ ಬಂದು ನನಗೆ ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ನನ್ನ ಕಣ್ಣು ಮುಚ್ಚಲಿಕ್ಕೆ ಆಗ್ತಿಲ್ಲ, 3 ದಿವಸದಿಂದ ನಿದ್ದೆನೇ ಬರುತ್ತಿಲ್ಲ. ಇಲ್ಲ, ನಾನೇನು ಮಾಡ್ತಾ ಇಲ್ಲ ದಿನ, ನಂದೇನಿದ್ರು ಸಾತ್ವಿಕವಾಗಿ ನನಗೇನೂ ಗೊತ್ತಿಲ್ಲ, ನಿತ್ಯ ಅಮ್ಮನವರ ಕವಚ ಪಾರಾಯಣ ಮಾಡ್ತೀನಿ, ಲಲಿತಾ ಸಹಸ್ರವನ್ನು ಪಾರಾಯಣ ಮಾಡ್ತೀನಿ, ಅದು ಬಿಟ್ಟು ಬೇರೇನೂ ನನಗೆ ಗೊತ್ತಿಲ್ಲ. ಇಲ್ಲ, ನೀನು ಅಟ್ಲೀಸ್ಟ್ ನೀನೊಂದು ಪ್ರಾರ್ಥನೆ ಆದರೂ ಮಾಡ್ಕೊ, ನಾನು ನಿನ್ನ ಸಹವಾಸಕ್ಕೂ ಬರೋದಿಲ್ಲ, ನಿನ್ನ ಸ್ನೇಹವೂ ಬೇಡ ನನಗೆ ಗೊತ್ತಿಲ್ಲ ಅದು ಏನಾಯಿತೋ. ಅವ್ರು ಅಷ್ಟೇ ಹೇಳಿದ್ದು, ನಿನ್ನ ಸ್ನೇಹವೂ ಬೇಡ, ನಿನ್ನ ಜೊತೆ ನನ್ನ ಮಾತು ಆಡೋದ, ಇನ್ನು ದಯವಿಟ್ಟು ನೀನು ಅಟ್ಲೀಸ್ಟ್ ಅದನ್ನು ಪ್ರಾರ್ಥನೆ ಮಾಡಿ, ನನಗೆ ತೊಂದರೆ ಕೊಡೋದು ಬೇಡ. ಅವರು ಆಯಿತು, ನಾನು ಆವಾಗಲೇ ಅಂದ್ಕೊಂಡೆ, ಅಮ್ಮ ಬೇಡ, ಅವರೇನೋ ನನಗೆ ಗೊತ್ತಿದೆಯೋ ಗೊತ್ತಿಲ್ಲ, ಅವ್ರು ಏನು ಮಾಡ್ಲಿಕ್ಕೆ ಹೊರಟಿದ್ರು, ನೀನಿದೆಯಾ ನನ್ನ ಜೊತೆ ನನ್ನ ರಕ್ಷಣೆ ಮಾಡಲಿಕ್ಕೆ ಅನ್ನೋದು ನನಗೆ ಗೊತ್ತಿದೆ, ದಯಮಾಡಿ ನನ್ನಿಂದ ಅವ್ರಿಗೆ ತೊಂದರೆ ಆಗೋದು ಬೇಡ ತಾಯಿ ಅಂತ. ಆ ಕ್ಷಣದಿಂದ ಈ ಕ್ಷಣದವರೆಗೂ ನನಗದೊಂದು ರಹಸ್ಯವಾಗಿ ಉಳಿದೋಗಿದೆ. ಅಲ್ಲಿ ಏನಾಯಿತು ಅನ್ನೋದು ನಿಜವಾಗ್ಲೂ ನನಗೆ ಅರ್ಥನೇ ಆಗಿಲ್ಲ. ಹಾಗಾಗಿ ನನಗೆ ಅನಿಸಿದ್ದು, ನಾವು ಉಪಾಸನೆ ಮಾಡುವ ದೈವಶಕ್ತಿಯನ್ನು ನಮ್ಮ ರಕ್ಷಣೆಗೆ ಹೆಂಗೆ ನಿಂತಿರುತ್ತೆ ಅಂದರೆ, ನಮಗೆ ಬೇರೆ ಯಾರೂ ಕೂಡ ಏನೂ ತೊಂದರೆ ಮಾಡಲಿಕ್ಕೆ ಬಿಡೋದೇ ಇಲ್ಲ. ಎಲ್ಲಿವರೆಗೂ ನಾವು ನಂಬಿರುವ ದೈವಶಕ್ತಿಯ ಮೇಲೆ, ಆ ಜಗನ್ಮಾತೆಯ ಮೇಲೆ ಅತಿಯಾದ ವಿಶ್ವಾಸ, ಅತಿಯಾದ ನಂಬಿಕೆ
ಯಾವ ಮಟ್ಟಿನ ನಂಬಿಕೆ ಅಂದರೆ, ನನ್ನ ದೇಹ ನಮ್ಮ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಗಳಾಗಲಿ ಒಳ್ಳೆಯದಾಗಲಿ ಅದು ನಮ್ಮ ಒಳಿತಿಗಾಗಿ ನೀನು ಮಾಡಿದ್ದು ಅನ್ನೋ ನಂಬಿಕೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆ ಜಗನ್ಮಾತೆ ನಮ್ಮನ್ನು ಕಾಪಾಡ್ತಾ ಹೋಗ್ತಾಳೆ. ಜಗನ್ಮಾತೆ ಹೇಳ್ತಲ್ಲ, ನಾವು ನಮ್ಮ ಎಲ್ಲ ದೈವ ಶಕ್ತಿಗಳು ಆ ಜಗನ್ಮಾತೆಯದ್ದೇ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ಹೆಸರುಗಳು. ನಿರಾಕಾರ ಸ್ವರೂಪಳಾದ ಆ ಭಗವತಿಯನ್ನು ಎಲ್ಲಿವರೆಗೂ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಅಂದರೆ, ಅವಳ ಮೂಲ ಸ್ವರೂಪವನ್ನು ನಾವು ತಿಳ್ಕೊಳಕ್ಕೆ ಹೋಗಲ್ವಲ್ಲ, ಅಲ್ಲಿವರೆಗೂ ಭಿನ್ನ ಮಾಡ್ತಾ ಹೋಗ್ತೀವಿ. ನಾನು ಅದೇ ಅಷ್ಟಭೈರವರು ಬೇರೆ ಅಲ್ಲ, ಅಷ್ಟಭೈರವ ಪರಿಸೇವಿತಾಯಿ ನಮಃ ಅನ್ನೋ ಮಂತ್ರ ಬರುತ್ತೆ ಪ್ರತ್ಯಂಗಿರ ಅಷ್ಟೋತ್ತರದಲ್ಲಿ. ಹಾಗಾಗಿ ನನಗೆ ಆ ಘಟನೆ ಬಹಳ ವಿಸ್ಮಯ, ಹಾಗೂ ಅದು ಈಗಲೂ ಕೂಡ ನಿಗೂಢ ನನಗೆ. ಏನಾಯಿತು ಆ ದಿನ ಅಥವಾ 3 ದಿನ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ಬಟ್ ಈ ಕ್ಷಣಕ್ಕೂ ಅವ್ರು ನನ್ನ ಸಂಪರ್ಕಕ್ಕೂ ಬರಲಿಲ್ಲ. ಅದಾದಮೇಲೆ ಅದೇನೋ ಹೇಳ್ತಾರೆ, ಅವರು ಯಾರಿಂದ ನನಗೆ ಪರಿಚಯ ಆಯಿತು ಅವರು ಕೂಡ ನನ್ನಿಂದ ದೂರ ಆಗಿಬಿಟ್ರು. ಯಾರು ಒಂದು ಪ್ರತ್ಯಂಗಿರ ಉಪಾಸನೆ ಮಾಡ್ತಾರೆ ಅಥವಾ ಪ್ರತ್ಯಂಗಿರ ದೇವಿಗೆ ಶರಣಾಗಿರ್ತಾರಲ್ಲ, ಅವರ ಶತ್ರುಗಳು ಯಾರು ಅಂತಿರ್ತಾರೆ ಅಥವಾ ಅವ್ರಿಗೇನೋ ತೊಂದರೆ ಮಾಡಬೇಕು ಅಂದ್ಕೊಂಡವರು ಅವರಾಗಿ ಅವರು ದೂರ ಆಗಿಬಿಡ್ತಾರೆ, ಅವ್ರ ಹತ್ರಕ್ಕೂ ಬರೋದಿಲ್ಲ. ಅದು ಆ ಜಗನ್ಮಾತೆಯ ರಕ್ಷಣೆ. ಎಲ್ಲಿವರೆಗೂ ನಾವು ಜಗನ್ಮಾತೆ ರಕ್ಷಣೆಯಲ್ಲಿರ್ತೀವಿ, ಅವಳ ವಜ್ರಕೋಟೆಯಲ್ಲಿ ಭದ್ರವಾಗಿರ್ತೀವಿ, ಯಾವ ದುಷ್ಟಶಕ್ತಿಗಳಾಗಲಿ ದುಷ್ಟ ಜನರಾಗಲಿ ಹತ್ರಕ್ಕೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತ್ಯಂಗಿರ ಕವಚ ಏನಾದರೂ ಬೇಕು ಅಂದಾಗ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದೇ ವಿಡಿಯೋ ನನ್ನದೇ ಚಾನಲಲ್ಲಿದೆ. ಪಾರಾಯಣ ಮಾಡೋದ್ರಲ್ಲಿ ತಪ್ಪಿಲ್ಲ. ನಮ್ಮ ರಕ್ಷಣೆಗೆ ನಾವು ಏನನ್ನೇ ಮಾಡಿಕೊಂಡ್ರೂ ಅದು ತಪ್ಪಲ್ಲ. ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು. ನಮ್ಮಿಂದ ಮತ್ತೊಬ್ಬರಿಗೆ ಅಹಿತವಾಗದಂತೆ ಇದ್ದಾಗ ಜಗನ್ಮಾತೆ ಸ್ವತಃ ನಮ್ಮ ರಕ್ಷಣೆಗೆ ನಿಂತ್ಕೊಂತಾಳೆ. ಶ್ರೀಮಾತ್ರೇ ನಮಃ.